ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಇವತ್ತಿನ ಒಂದು ರಾಜಕಾರಣಿಗಳು ಅಂದರೆ ಎಲ್ಲೋ ಒಂದು ಕಡೆ ಭಯಪಡುವಂಥ ವಾತಾವರಣ, ಒಂದು ಕಡೆ ಭ್ರಷ್ಟಾಚಾರ, ರೆಸಾರ್ಟ್ ರಾಜಕೀಯ, ಹಾಗೆ ಹೀಗೆ ದೊಂಬರಾಟಗಳು ಎಲ್ಲವೂ ಈ ರಾಜಕಾರಣಿಗಳ ಮುಖವಾಡಗಳನ್ನ ನೋಡಿ ನೋಡಿ ಬೇಜಾರಾಗಿರುವಂಥ ಸಂದರ್ಭದಲ್ಲಿ ನಮ್ಮ ಇಡೀ ಒಂದು ರಾಜ್ಯವೊಂದರಲ್ಲಿ 2 ಬಾರಿ ಮುಖ್ಯಮಂತ್ರಿಯಾಗಿ ಇವತ್ತು ಕೈಗಾರಿಕೆ ಮಂತ್ರಿಯಾಗಿರುವಂಥ ನಮ್ಮ HD ಕುಮಾರಸ್ವಾಮಿಯವರು ಒಂದು ಕೇಂದ್ರದಲ್ಲಿ ಒಳ್ಳೆ ಉನ್ನತ ಖಾತೆಯಲ್ಲಿರುವಂಥ ನಮ್ಮ ಕುಮಾರಣ್ಣವರ ಹೃದಯ, ಅವರು ತೆಗೆದುಕೊಳ್ಳುವಂಥ ಒಂದು ನಿಷ್ಠೆ, ಇಡೀ ರಾಜ್ಯದ ಒಂದು ಭಾಷೆಯ ಮೇಲಿರುವಂಥ ಅವರ ಒಂದು ಹಿಡಿತ ಎಲ್ಲೋ ಒಂದು ಕಡೆ ಇವತ್ತು ರಾಜ್ಯದಲ್ಲಿ ಇವತ್ತು ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಏನು ಹೋರಾಟಗಳಿದ್ರು, ಬೀದಿಗಿಳಿದು ಎಲ್ಲವೂ ಊಟ ಬಟ್ಟೆ ಏನು ಎಲ್ಲವನ್ನು ತ್ಯಜಿಸಿ ಇವತ್ತು ಹೋರಾಟ ಹಿಡಿದು ಇವತ್ತಿನ ಮಕ್ಕಳುಗಳು ಇವತ್ತು ದೇಶದ ಮಟ್ಟದಲ್ಲಿ ಉನ್ನತ ಸ್ಥಾನದಲ್ಲಿ ಬೆಳೆಸುವಂಥ ಇವತ್ತಿನ ಯುವಕರುಗಳನ್ನ ಮಕ್ಕಳನ್ನ ನಾಳಿನ ಭವಿಷ್ಯವಾಗಿ ಮಾಡುವಂಥ ಅಂಥ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರ ಜೀವನ ಎಲ್ಲೋ ಒಂದು ಕಡೆ ಅವ್ರಿಗೆ ತೆಗೆದುಕೊಳ್ಳುವಂಥ ಸಂಬಳಗಳು ಅಲ್ಪ ತಗೊಂಡ್ರು ಇವತ್ತು ಜೀವನ ಮಾಡುವಂಥ ಕಷ್ಟದ ಪರಿಸ್ಥಿತಿ. ಅಂಥದ್ರಲ್ಲಿ ಇವತ್ತು ಅವರು ಫ್ರೀಡಮ್ ಪಾರ್ಕಲ್ಲಿ ಕೂತ್ಕೊಂಡು ಹೋರಾಟಗಳು, ಇಡೀ ರಾಜ್ಯಾದ್ಯಂತ ಹೋರಾಟಗಳು, ಎಲ್ಲೋ ಒಂದು ಕಡೆ ಇಂಥವ್ರನ್ನ ಬೆಂಬಲಿಸಬೇಕು. ಎಲ್ಲೋ ಒಂದು ಕಡೆ ಕುಮಾರಣ್ಣನವರು ಮಾತೃ ಹೃದಯ, ಎಲ್ಲೋ ಒಂದು ಕಡೆ ನಿಮ್ಮ ಜೊತೆ ನಾವಿದ್ದೀವಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರ ಹತ್ರ ನಾನು ಮಾತಾಡ್ತಿದ್ದೀನಿ, ಅನ್ನಪೂರ್ಣ ದೇವಿ ಅವ್ರ ಹತ್ರ ಬನ್ನಿ, ನಿಮ್ಮ ಫ್ಲೈಟ್ ಖರ್ಚು ವೆಚ್ಚವನ್ನು ಎಲ್ಲವನ್ನು ನಾನೇ ಭರಿಸಿ ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊಡ್ತೀನಿ ಅಂತೇಳಿ ಈ ದೆಹಲಿಗೆ ಕರ್ಕೊಂಡು ಎಲ್ಲೋ ಒಂದು ಕಡೆ ನಾನು ಕುಮಾರಣ್ಣವ್ರ ಬಗ್ಗೆ ಹೇಳ್ತಿದ್ದೀನಿ ಅಂದರೆ ಇವತ್ತಿನ ರಾಜಕಾರಣಿಗಳು ಇವತ್ತು ಪಾರ್ಲಿಮೆಂಟ್ಗೆ ಗೆದ್ದು ಹೋದಂಥ ಸಂದರ್ಭದಲ್ಲಿ ಏನು ಮಂತ್ರಿಗಳಾಗಿದ್ದಾರೋ ಈ ರಾಜಕೀಯ ಮಾಡ್ತಿದ್ದಾರೋ ಏನು ಮಾಡ್ತಿರೋ ಬರೀ ಪ್ರೆಸ್ ಮೀಟಿಂಗ್ಗಳು, ಅವಕ್ಕೆ ಇವಕ್ಕೆ ಕಾಟಾಚಾರಕ್ಕೆ ಇರ್ತಾರೆ. ಅಂಥದ್ರಲ್ಲಿ ಇವತ್ತು ಕುಮಾರಣ್ಣನವರು ನಮ್ಮ ರಾಜ್ಯದಿಂದ ಎಷ್ಟೋ ಸಮಸ್ಯೆಗಳಿದೆ. ಅಂಥ ಸಮಸ್ಯೆಗಳನ್ನ ಬಗೆಹರಿಸುವಂಥ ಒಬ್ಬ ಸದನದಲ್ಲಿ ಚರ್ಚೆ ಮಾಡುವಂಥ ಒಬ್ಬ ನಾಯಕ ಅಂದರೆ ನಮ್ಮ ಕುಮಾರಸ್ವಾಮಿ ಮತ್ತು ದೇವೇಗೌಡ ಅಪ್ಪಾಜಿಯವರು. ದೇವೇಗೌಡರು ಇವತ್ತು ಸದನದಲ್ಲಿ ಎಷ್ಟೋ ರೈತರ ಪರ ಬೆಳೆದಂಥ ಬೆಳೆಗಳಿಗೆ ಸೂಕ್ತ ಬೆಲೆ ಇಲ್ಲ, ಮಾವು ಆಗಲಿ ತೆಂಗಾಗಲಿ ಯಾವುದೇ ಒಂದು ಮೆಕ್ಕೆಜೋಳ ಆಗಲಿ ಅದ್ರ ಬಗ್ಗೆ ಸದನದಲ್ಲಿ ಚರ್ಚೆ ಮಾಡ್ತಾರೆ ದೇವೇಗೌಡ ಅಪ್ಪಾಜಿಯವರು. ಮತ್ತು ಕುಮಾರಸ್ವಾಮಿಯವರು ಸಹ ಕೈಗಾರಿಕಾ ಕ್ರಾಂತಿಯಲ್ಲಿ ಕಾರಿಡಾರ್ ಯೋಜನೆ ಬೆಳಗಾವಿಯಿಂದ ನಮ್ಮ ಒಂದು ಮೈಸೂರವರೆಗೂ 9 ಜಿಲ್ಲೆಗಳಲ್ಲಿ ಕೈಗಾರಿಕೆಯ ಕಾರಿಡಾರ್ನ ಕ್ರಾಂತಿಯಾಗಿ ತೆಗೆದುಕೊಂಡಿದ್ದಾರೆ. ಎಲ್ಲೋ ಒಂದು ಕಡೆ ಅವರ ಮತ್ತು ಬೆಳಗಾವಿ ಏನೋ ಹಾಗೆ ಹೀಗೆ ಉತ್ತರ ಕರ್ನಾಟಕ ಭಾಗಕ್ಕೂ ಸಹ ಸಮಸ್ಯೆಗಳಿಗೂ ಸಹ ಬಗೆಹರಿಸೋಕ್ಕೆ ಕಟ್ಟುನಿಟ್ಟಾಗಿ ಕ್ರಮಗಳನ್ನ ಕೈಗೊಳ್ತಿದ್ದಾರೆ. ಭದ್ರಾವತಿ ಪ್ಲ್ಯಾಂಟ್, ಸ್ಟೀಲ್ ಪ್ಲ್ಯಾಂಟ್ ಇದೆ, ಅದನ್ನು ಪುನರುಚ್ಚರಿಸೋದಕ್ಕೆ 400 ಕೋಟಿ ವೆಚ್ಚದಲ್ಲಿ ಅದನ್ನು ಪುನರಾರಂಭಗೊಳಿಸಬೇಕು ಅಂತೇಳಿ ಅದು ಎಷ್ಟೇ ಕೋಟಿ ಖರ್ಚಾಗಲಿ ಅದಕ್ಕೆ ಮತ್ತೆ ಚೈತನ್ಯನ ಕೊಡ್ತಿದ್ದಾರೆ. HMT ಆಗಲಿ ಮತ್ತು ಹಾಗೆಯೇ ವಿಶ್ವೇಶ್ವರ ಯಾವುದೇ ಕಾರ್ಖಾನೆಗಳಲ್ಲಿ ಆಂಧ್ರದ ಕೆಲವು ಕಾರ್ಖಾನೆಗಳು ಮುಚ್ಚೋಗ್ತಿದ್ದು ಅದನ್ನು ಓಪನ್ ಮಾಡಿದ್ದಾರೆ ಕುಮಾರಸ್ವಾಮಿಯವರು. ಎಲ್ಲೋ ಒಂದು ಕಡೆ ಇವತ್ತಿನ ರಾಜಕಾರಣಿಗಳು ಗೆದ್ದ ಮೇಲೆ ಕೈಗೆ ಸಿಗಲ್ಲ, ಜನಸಾಮಾನ್ಯರ ಕೈಗಿಲ್ಲ. ಅದರಂತೂ ಪ್ರಭಾವಿಯಾಗಿ ಅಧಿಕಾರ ಒಳ್ಳೆ ಉನ್ನತ ಖಾತೆ ಸಿಗ್ತಾರೆ, ರಾಜ್ಯಕ್ಕೂ ಬರಲ್ಲ, ದೇಶ ಮಟ್ಟದಲ್ಲೂ ಗುರುತಿಸ್ಕೊಳ್ಳಲ್ಲ, ಅವ್ರದ್ದೇ ರಾಜ್ಯಭಾರ ಅವ್ರದ್ದೇ ಇದರಲ್ಲಿರುವಂಥ ನಮ್ಮ ಕುಮಾರಣ್ಣನವರು ಅವರು ಮಾಡುವಂಥ ಕೆಲಸಗಳು ಇಡೀ ವ್ಯವಸ್ಥೆಯಲ್ಲಿ ಎಲ್ಲ ರಾಜಕಾರಣಿಗಳಿಗೂ ಮಾದರಿಯಾಗಿದೆ. ಅಂಗನವಾಡಿ ಕಾರ್ಯಕರ್ತರುಗಳನ್ನ, ಆಶಾ ಕಾರ್ಯಕರ್ತರನ್ನು ಗುರುತಿಸಿ ಡೆಲ್ಲಿಗೆ ಕರ್ಕೊಂಡು ಮಹಿಳಾ ಮತ್ತು ಮಕ್ಕಳ ಸಚಿವರೊಂದಿಗೆ ಮಾತುಕತೆ ಮಾಡಿ ಅವರ ಸಮಸ್ಯೆಗೆ ಸ್ಪಂದನೆ ಕೊಟ್ಟಿದ್ದಾರೆ. ಅವ್ರಿಗೆ ಅವರ ಅಹವಾಲುಗಳಿಗೆ ಸ್ಪಂದಿಸಿದ್ದಾರೆ. ಇಂಥ ಹೃದಯ ಇರುವಂಥ ವ್ಯಕ್ತಿ ಯಾವ ರಾಜಕಾರಣಿ ಇದ್ದಾರೆ? ಎಲ್ಲೋ ಒಂದು ಬಾರಿ ಯೋಚನೆ ಮಾಡಿ. ಎಲ್ಲೋ ಒಂದು ಕಡೆ 2028ರ ಚುನಾವಣೆಯಲ್ಲಿ ನಾವೆಲ್ಲೋ ಒಂದು ಕಡೆ JDS ಮೈತ್ರಿಕೂಟದ ಅಭ್ಯರ್ಥಿಗಳನ್ನ, NDA ಮೈತ್ರಿಕೂಟದ ಅಭ್ಯರ್ಥಿಗಳನ್ನ ಗೆಲುವಿಗೆ ಪಾತ್ರರಾಗಬೇಕು, ನಾನೇ ಅಭ್ಯರ್ಥಿ ಅಂತೇಳಿ ಕುಮಾರಣ್ಣ ಹೇಳ್ತಿದ್ದಾರೆ. ಇಡೀ ರಾಜ್ಯದ 224 ತಾಲೂಕುಗಳಲ್ಲೂ 30 ಜಿಲ್ಲೆಗಳಲ್ಲೂ ಕುಮಾರಣ್ಣನೇ ಅಭ್ಯರ್ಥಿ ಅಂತೇಳಿ ಅವರ ಪಂಚರತ್ನ ಯೋಜನೆಗಳಿಗೆ ಚಾಲನೆ ಕೊಡೋಕ್ಕೋಸ್ಕರ ಈ ಗ್ಯಾರಂಟಿ ಮುಖಾಂತರ ಎಲ್ಲವೂ ನೋಡ್ಬಿಟ್ಟಿದ್ದೀರ. ರಾಜಕಾರಣಿಗಳ ಮುಖವಾಡಗಳು ನೋಡಿದ್ದೀರ. ಕುರ್ಚಿಗೋಸ್ಕರ ಎಷ್ಟು ಹೋರಾಟಗಳು ನಡೀತಿದೆ. 2 ಬಣಗಳು, 4 ಬಣಗಳು, ಒಂದು ಪರಮೇಶ್ವರ್ ಬಣ, ಒಂದು ಸತೀಶ್ ಜಾರಕಿಹೊಳಿ ಬಣ, ಒಂದು ಸಿದ್ದರಾಮಯ್ಯ ಬಣ, ಒಂದು ಕಡೆ DK ಸಾಹೇಬ್ರು ಬಣ, ಎಲ್ಲ ಬಣಗಳು ನೋಡಿಕೊಂಡು ರಾಜಕಾರಣ ಯಾವ ರೀತಿ ಅಲ್ಲೋಲ ಕಲವಾಗಿದೆ. ಸ್ವಾಮೀಜಿಗಳು ಸಹ ಹೋರಾಟಗಳು ಮಾಡುವಂಥ ಪರಿಸ್ಥಿತಿ ಆಗಿದೆ. ಎಲ್ಲೋ ಒಂದು ಕಡೆಗೆ ನಾನು ಕುಮಾರಣ್ಣವ್ರನ್ನ ಯಾಕೆ ಇಷ್ಟೊಂದು ಅಭಿಮಾನದಿಂದ ಒಬ್ಬ ಕುಮಾರಣ್ಣನನ್ನು ಅಭಿಮಾನಿಯಾಗಿ, ಪ್ರಶಾಂತ್ ಕುಮಾರ್ ML ಅಭಿಮಾನಿಯಾಗಿ ಯಾಕೆ ಪ್ರತಿಯೊಂದನ್ನು ನಾನು ಜನಸಾಮಾನ್ಯರಿಗೆ ತಿಳಿಸ್ಬೇಕು, ಸಾಮಾಜಿಕ ಜಾಲತಾಣದಲ್ಲಿ ಅರಿವು ಮೂಡಿಸ್ಬೇಕು, ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಬದಲಾವಣೆ ಬರಬೇಕು, ರೈತರ ಬಾಳಲ್ಲಿ ಹಸನಾಗಬೇಕು. ಅವರ ಇಸ್ರೇಲ್ ಪ್ರವಾಸ ಕೈಗೊಂಡಂಥ ಸಂದರ್ಭದಲ್ಲಿ ಎಷ್ಟೋ ಕೃಷಿಯಾಗಲಿ
ಹೈನುಗಾರಿಕೆ ಆಗಲಿ ಮತ್ತು ಹಾಗೆಯೇ ಇಡೀ ಒಂದು ಜನಸಾಮಾನ್ಯರ ಒಂದು ವ್ಯವಸ್ಥೆಯಲ್ಲಿ ರೈತಾಪಿ ವರ್ಗದಲ್ಲಿ ಬದಲಾವಣೆ ತರಬೇಕು ಅಂತೇಳಿ ಅವರ ಆಲೋಚನೆಗಳು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಹತ್ತೋಲು ಜನಪರ ಕಾರ್ಯಕ್ರಮಗಳು ಹೀಗೆ ಕುಮಾರಣ್ಣನವರು ರಾಜ್ಯಕ್ಕೆ ಬೇಕು, ರಾಜ್ಯದ ಒಂದು ಬದಲಾವಣೆಗೆ ಬೇಕು. ಎಲ್ಲೋ ಒಂದು ಕಡೆ ಇವತ್ತು ಆಶಾ ಕಾರ್ಯಕರ್ತರನ್ನ ಮತ್ತು ಅಂಗನವಾಡಿ ಕಾರ್ಯಕರ್ತರನ್ನ ಇವತ್ತು ಡೆಲ್ಲಿ ಕರ್ಕೊಬಂದು ಅವರ ಒಂದು ಸಮಸ್ಯೆನ ಬಗೆಹರಿಸಿದ ಮೇಲೆ ರಾಜ್ಯದ ಸಮಸ್ಯೆ ಬಗೆಹರಿಸಿದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕೃಷ್ಣ ಮೇಲ್ದಂಡೆ ಯೋಜನೆ ಎಷ್ಟು ಪ್ರವಾಹ ಬಂದರೆ ಎಷ್ಟು ಜನ ಸಾಯ್ತಿದ್ದಾರೆ, ಎಷ್ಟು ಸಮಸ್ಯೆಗಳಿದೆ. ಒಂದು ಕಡೆ ಮೇಕೆದಾಟು, ಒಂದು ಕಡೆ ಮಹದಾಯಿ, ಒಂದು ಕಡೆ ತಮಿಳ್ನಾಡಕ್ಕೆ ಕಾವೇರಿ ನೀರು ಹರಿದೋಗ್ತಿರೋದು. ಯಾವ ಸಮಸ್ಯೆನೂ ಇವತ್ತು ರಾಜಕಾರಣ ಮಾಡ್ಕೊಂಡು ಇವತ್ತು ರಾಜಕಾರಣಿಗಳು ರಾಜಕಾರಣ ಹೋಗ್ತಿದ್ದಾರೆ. ಎಲ್ಲೋ ಒಂದು ಕಡೆ ಕುಮಾರಣ್ಣನಂತರ ವ್ಯಕ್ತಿತ್ವದವರು ಬಂದರೆ ಇವತ್ತು ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿ ಆದರೆ ಎಲ್ಲ ನಮ್ಮ ಇಡೀ ಒಂದು ವ್ಯವಸ್ಥೆಯ ಇವತ್ತು ಜಾತಿ ಧರ್ಮ ಮತ್ತು ಎಲ್ಲವೂ ಬದಿಗೊಟ್ಟು ಇವತ್ತು ಒಬ್ಬ ರೈತಾಪಿ ಮಗನಾಗಿ ಮಣ್ಣಿನ ಮಗನಾಗಿ ಕುಮಾರಣ್ಣನವರು ಏನು 5 ವರ್ಷ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡ್ರೆ ಎಲ್ಲವೂ ಬದಲಾವಣೆ ಆಗುತ್ತೆ. ಈ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆ ಆಗುತ್ತೆ. ಒಂದು ಬಾರಿ ಅವಕಾಶ ಕೊಟ್ಟು ನೋಡಿ, ಇಡೀ ರಾಜ್ಯದಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಮತ್ತು ಎಲ್ಲೋ ಒಂದು ಕಡೆ ಈ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ, ಜನಸಾಮಾನ್ಯರಲ್ಲಿ ಅರಿವು ಮೂಡಿಸ್ಬೇಕು, ಜನಸಾಮಾನ್ಯರಿಗೆ ಬದಲಾವಣೆ ಆಗಬೇಕು. ರೈತಾಪಿ ಇವತ್ತು ವರ್ಗದವರು ಇವತ್ತು ಭಾಳ ಹಸನಾಗಬೇಕು. ಇವತ್ತು ಏನು ಆತ್ಮಹತ್ಯೆ ಆಗ್ತಿದೆ, ಇವತ್ತು ರೈತನ ಒಂದು ಬಾಳು ಇವತ್ತು ಅವನ ಒಂದು ಬದುಕು ಹಸನಾಗಬೇಕು ಅಂತ ಹೇಳೋದು ನನ್ನ ವಿಡಿಯೋ ಉದ್ದೇಶ. ಈ ವಿಡಿಯೋ ನೋಡ್ತಿದ್ರು ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಒಂದೇ ಮಾತರಂ.